Hello students, I welcome you. Learn about the poem George Poem 2 written by Carl Wendell Eins. This is the fifth poem, George Poem 2. Before you read, like the ancient mariner in Coleridge's poem, the old George musician feels he has a message for the people of the world. He is a pathetic figure, but at the same time, a commanding artist. He has the power in him to make people listen, a gift that not many possesses. He is silent in speech, but eloquent in music. Like the ancient mariner in the Coleridge poem. He was also one of the greatest poet of the English language. Ancient mariner, a reference to a poem, The Rime of the Ancient Mariner by Samuel Coleridge, in which a seaman shoots an all birds, a bird of good omen, and suffers supernatural ಪನಿಷ್ಮೆಂಟ್ ಅಂತ ಹೇಳಿದ್ರೆ ಕೊಲೆರಿಡ್ಜು ಒಬ್ಬರು ಪೊಯೆಟು, ಇಂಗ್ಲೀಷ್ ಪೊಯೆಟ್ ಅವರು. ಅವರ ಒಂದು ಪೊಯಮ್ಗಳಲ್ಲಿ ಬರ್ತಕ್ಕಂಥ ಗ್ರೇಟ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಏನ್ಷಿಯಂಟ್ ಮರೀನರ್ ಅಂತಕ್ಕಂಥವ್ರು. ಏನ್ಷಿಯಂಟ್ ಮರೀನರ್ ಅನ್ನೋರು ಒಬ್ಬರು ಕ್ಯಾರೆಕ್ಟರು. ಅವರು ಯಾರ ಪೊಯಮ್ಗಳಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಕೊಲೆರಿಡ್ಜ್ ಪೊಯಮಲ್ಲಿ. ಅದೇ ಥರನೇ ಲೈಕ್ ನೋಡಿ, ಅವ್ರು ಬಿಗಿನಿಂಗ್ ವರ್ಡೇ ಕೊಟ್ಟಿದ್ದಾರೆ, ಲೈಕ್ ದ ಏನ್ಷಿಯಂಟ್ ಮರೀನರ್ ಇನ್ ಕೊಲೆರಿಡ್ಜ್ ಪೊಯಮ್. ಕೊಲೆರಿಡ್ಜ್ ಪೊಯಮ್ಗಳಲ್ಲಿ ಯಾವ ಥರ ಏನ್ಷಿಯಂಟ್ ಮರೀನರ್ ಇರ್ತಾರೋ ಅದೇ ಥರ ದ ಓಲ್ಡ್ ಜಾರ್ಜ್ ಮ್ಯೂಸಿಷಿಯನ್ ಫೀಲ್ಸ್ he has a message for the people of the world ಅಲ್ವಾ. ಇಲ್ಲಿ ಅದೇ ಥರನೇ ಏನ್ಷಿಯಂಟ್ ಮರೀನರ್ ಥರನೇ ಇಲ್ಲಿ ಜಾರ್ಜ್ ಮ್ಯೂಸಿಷಿಯನ್ ಕೂಡ ಇದ್ದಾರೆ ಒಬ್ಬರು ಅಲ್ವಾ. ಅಂದರೆ ಈ ಜಾರ್ಜ್ ಮ್ಯೂಸಿಷಿಯನನ್ನು ಯಾರಿಗೆ ಹೋಲಿಕೆ ಮಾಡಿದ್ದಾರೆ? ಎಸ್, ಏನ್ಷಿಯಂಟ್ ಮರೀನರ್ ಇನ್ ದ ಕೊಲೆರಿಡ್ಜ್ ಪೊಯಮ್ ಅಲ್ವಾ. ಕೊಲೆರಿಡ್ಜ್ ಪೊಯಮ್ಸಲ್ಲಿ ಬರ್ತಕ್ಕಂಥ ಒಬ್ಬ ಕ್ಯಾರೆಕ್ಟರ್ ಅವರು, ಏನ್ಷಿಯಂಟ್ ಮರೀನರು, ಅವರಿಗೆ ಕಂಪೇರ್ ಮಾಡಿದ್ದಾರೆ. ಓಕೆನಾ. ನೋಡಿ, ಇಲ್ಲಿ ಜಾರ್ಜ್ ಮ್ಯೂಸಿಷಿಯನ್ ಅಂತ ಕೊಟ್ಟರು. ಬರೀ ಜಾರ್ಜ್ ಮ್ಯೂಸಿಷಿಯನ್ ಅಲ್ಲ, ದ ಓಲ್ಡ್ ಜಾರ್ಜ್ ಮ್ಯೂಸಿಷಿಯನ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ಅಂದರೆ ಅವರು ಓಲ್ಡ್ ಅಂದರೆ ಅವ್ರಿಗೆ ವಯಸ್ಸಾಗಿರ್ತಕ್ಕಂಥ ಅಲ್ವಾ. ಹಾಗೆ ಜಾರ್ಜ್ ಮ್ಯೂಸಿಷಿಯನ್ ಫೀಲ್ಸ್ he has a message for the people of the world ಅಲ್ವಾ. ಅವರು ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಪ್ರಪಂಚದ ಜನತೆಗೆ. he is a pathetic figure. ಪ್ಯಾಥೆಟಿಕ್ ಅಂತ ಹೇಳಿದ್ರೆ ಕಂಪ್ಯಾಷನ್ ಅಂತ ಹೇಳ್ತೀವಲ್ಲ, ಅಂದರೆ ಒಂದು ರೀತಿ ಕರುಣಾಜನಕವಾಗಿರ್ತಕ್ಕಂಥ, ಅಂದರೆ ಅವ್ರನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ಬೇಕು, ಆ ಥರ ಇರ್ತಕ್ಕಂಥ ಒಬ್ಬ ವ್ಯಕ್ತಿಯವರು. ಬಟ್ ಅಟ್ ದ ಸೇಮ್ ಟೈಮ್ ಎ ಕಮಾಂಡಿಂಗ್ ಆರ್ಟಿಸ್ಟ್. ನೋಡಿ, ಅಟ್ ದ ಸೇಮ್ ಟೈಮ್ ಈಸ್ ಎ ಕಮಾಂಡಿಂಗ್ ಆರ್ಟಿಸ್ಟ್ ಆಲ್ಸೋ ಅಲ್ವಾ. ಅಂತ ಹೇಳಿದ್ರೆ ಅವರು ಒಬ್ಬ ನೋಡೋದಕ್ಕೆ ದುಃಖಿತ ವ್ಯಕ್ತಿ, ಅಯ್ಯೋ ಪಾಪ ಅಂತ ಅನಿಸುತ್ತೆ, ಆದರೆ ಅವರು ಕಮಾಂಡಿಂಗ್ ಆರ್ಟಿಸ್ಟ್ ಆಗಿದ್ದಾರೆ. he has the power in him and to make the people listen. ಅವರಲ್ಲಿ ಒಂದು ಪವರ್ ಇದೆ. ಆ ಪವರ್ ಏನು ಅಂತ ಹೇಳಿದ್ರೆ ಮೇಕ್ ದ ಪೀಪಲ್ ಲಿಸನ್. ಜನರೆಲ್ಲರೂ ಅವ್ರ ಕಡೆನೇ ನೋಡಬೇಕು, ಅವ್ರ ಕಡೆ ಅವ್ರ ಸಂಗೀತವನ್ನೇ ಕೇಳಬೇಕು. ಲಿಸನ್ ಅಂದರೆ ಕೇಳಿಸ್ಕೊಳ್ಳೋದಲ್ವಾ, ಕೇಳಿಸ್ಕೋಬೇಕು. ಆ ಶಕ್ತಿ ಇದೆ ಅವರಲ್ಲಿ. ಎ ಗಿಫ್ಟ್ ದಟ್ ನಾಟ್ ಮೆನಿ ಪೊಸೆಸಸ್ ಅಲ್ವಾ. ನಾಟ್ ಮೆನಿ ಪೊಸೆಸಸ್ ಅಂದರೆ ಒಂದಿರ್ತಕ್ಕಂಥದ್ದು ಅಲ್ವಾ. ಭಾಳಷ್ಟು ಜನಕ್ಕೆ ಈ ಗಿಫ್ಟ್ ಇರೋದಿಲ್ಲ, ಆದರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಗಿಫ್ಟ್ ಈ ಜಾರ್ಜ್ ಮ್ಯೂಸಿಷಿಯನ್ಗಿದೆ. ಈ ಈಸ್ ಸೈಲೆಂಟ್ ಇನ್ ಸ್ಪೀಚ್ ಬಟ್ ಎಲೋಕ್ವೆಂಟ್ ಇನ್ ಮ್ಯೂಸಿಕ್. ಈಸ್ ಸೈಲೆಂಟ್ ಇನ್ ಸ್ಪೀಚ್, ಅವ್ರ ಸ್ಪೀಚು
ಅಂದರೆ ಏನು ಮಾತುಗಳಿಲ್ಲ, ಸೈಲೆಂಟ್ ಅಂತ ಅನಿಸುತ್ತೆ. ಬಟ್ ಈಸ್ ಎಲೋಕ್ವೆಂಟ್ ಇನ್ ಮ್ಯೂಸಿಕ್. ಎಲೋಕ್ವೆಂಟ್ ಮೀನ್ಸ್ ಫ್ಲೂಯೆಂಟ್. ಫ್ಲೂಯೆಂಟ್ ಅಂತ ಹೇಳ್ತೀವಲ್ಲ ಆ ಥರ. ಫ್ಲೂಯೆಂಟ್ ಇನ್ ಮ್ಯೂಸಿಕ್. ಮ್ಯೂಸಿಕಲ್ಲಿ ತುಂಬ ಅವರು ಚಾತುರ್ಯತೆಯನ್ನು ಹೊಂದಿರತಕ್ಕಂಥವರಾಗಿದ್ದಾರೆ, ಚತುರತೆಯನ್ನು ಹೊಂದಿದ್ದಾರೆ ಅಂತ ಅದರ ಅರ್ಥ ಅಲ್ವಾ. ಸಂಗೀತದಲ್ಲಿ ಅವರು ಅತ್ಯುತ್ತಮರಾಗಿದ್ದಾರೆ ಅಲ್ವಾ. ಮಾತನಾಡದೆ ನಿಶಬ್ದವಾಗಿದ್ದರೂ ಕೂಡ ಸಂಗೀತದಲ್ಲಿ ಅತ್ಯುತ್ತಮವಾಗಿದ್ದಾರೆ. ಹಾಗೆ ಈ ಹ್ಯಾಸ್ ದ ಪವರ್ ಇನ್ ಟು ಮೇಕ್ ದ ಪೀಪಲ್ ಲಿಸನ್. ಸಂಗೀತದ ಮೂಲಕ ಎಲ್ಲರೂ ಅವ್ರ ಕಡೆ ಕೇಳಿಸ್ಕೋಬೇಕು, ಆ ಥರ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ ಅಲ್ವಾ. ಹಾಗೆ ನೀವು ಇಲ್ಲಿ ನೋಡ್ಬೋದು, ಇಲ್ಲೊಂದು ಪಿಕ್ಚರ್ ಇದೆ, ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದೆ. ಇದನ್ನು ನೀವು ನೋಡಿದ್ದೀರಾ ಎಲ್ಲಾದರೂ? ಓಕೆ, ಇದ್ರ ಹೆಸರೇನು? ದಿಸ್ ಈಸ್ ದ ಸ್ಯಾಕ್ಸೋಫೋನ್. ಸ್ಯಾಕ್ಸೋಫೋನ್ ಅಲ್ವಾ, ಸ್ಯಾಕ್ಸೋಫೋನ್. ಇದು ಪೋಯಮ್ಗೆ ಹೋಗೋಣ. ಓಕೆ, ಲೆಟ್ ಮಿ ಸ್ಟಾರ್ಟ್ ದ ಪೋಯಮ್. ರೀಡಿಂಗ್ ಲೈನ್ ಬೈ ಲೈನ್. ನೋಡಿ, ಈಸ್ ದ ಕಾರ್ಲ್ ವೆಂಡಾಲ್ ಐನ್ಸ್. ಜಾರ್ಜ್ ಪೋಯಮ್ 2 written by Carl Wendell Hines. He is the poet. First stanza. There he stands, see, like a black ancient mariner. His wrinkled old face, so full of the wearies of living in, is turned downward with closed eyes. ಅಲ್ವಾ. ದೇರ್ ಈ ಸ್ಟ್ಯಾಂಡ್ಸ್, ಸಿ ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ದೇರ್ ಈ ಸ್ಟ್ಯಾಂಡ್ಸ್, ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾರೆ. ಸಿ ನೋಡಿ, ಲೈಕ್ ಎ ಬ್ಲ್ಯಾಕ್ ಏನ್ಷಿಯಂಟ್ ಮರೀನರ್. ಬ್ಲ್ಯಾಕ್ ಏನ್ಷಿಯಂಟ್ ಮರೀನರ್, ಅವಾಗಲೇ ಹೇಳಿದೆ ಏನ್ಷಿಯಂಟ್ ಮರೀನರ್ ಯಾರು ಅಂತೇಳಿ. ಈಸ್ ರಿಂಕಲ್ಡ್ ಓಲ್ಡ್ ಫೇಸ್. ಜಾರ್ಜ್ ಮ್ಯೂಸಿಷಿಯನ್, how he was? Yes, he has wrinkled old face. His face is wrinkled. Wrinkled means a slight line on the face ಅಂತ ಹೇಳ್ಬಿಟ್ಟು, ಅಂದರೆ ಸುಕ್ಕುಗಟ್ಟಿರ್ತಕ್ಕಂಥ ಮುಖ ಎಲ್ಲ ಸುಕ್ಕು ಬಂದಿದೆ, ವಯಸ್ಸಾಗಿದೆ. ನೀವು ವಯಸ್ಸಾಗಿರೋರು ನೋಡಿರ್ಬೋದು, ಮುಖ ಎಲ್ಲ ಕೈ ಕಾಲೆಲ್ಲ ಸುಕ್ಕಾಗಿರುತ್ತಲ್ವ, ಅದೇ ಥರ ಅವ್ರ ಮುಖದ ಮೇಲೆ ಲೈನ್ಸ್ ಬಂದಿದೆ, ರಿಂಕಲ್ ಆಗಿದೆ. So full of wearies of living is. Wearies of living ಅಲ್ವಾ, ಅಂದರೆ ಏನು? ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್ ಇನ್ ಲೈಫ್. ನಾಟ್ ಇಂಟ್ರೆಸ್ಟೆಡ್ ಇನ್ ಎನಿಥಿಂಗ್ ಇನ್ ಹಿಸ್ ಲೈಫ್ ಅಂತ ಹೇಳಿದ್ರೆ ಜೀವನದಲ್ಲಿ ಯಾವುದ್ರ ಮೇಲೂ ಆಸಕ್ತಿ ಇಲ್ಲದೆ ಇರೋದು, ಆ ಥರ ಇದ್ದಾರೆ ಅವರು. ಟರ್ನ್ ಡೌನ್ವರ್ಡ್ ವಿತ್ ಕ್ಲೋಸ್ಡ್ ಐಸ್. ಡೌನ್ವರ್ಡ್ it means head is down, ತಲೆ ತಗ್ಗಿಸ್ಕೊಂಡಿದ್ದಾರೆ. ವಿತ್ ಕ್ಲೋಸ್ಡ್ ಐಸ್, ಈಸ್ ಐಸ್ ಆರ್ ಕ್ಲೋಸ್ಡ್ ಅಲ್ವಾ, ಕಣ್ಣುಗಳನ್ನು ಮುಚ್ಚಿದ್ದಾರೆ. ನಮಗೆ ಈ ಪಿಕ್ಚರಲ್ಲಿ ಕಾಣ್ತಾ ಇದೆ, ನೀವು ನೋಡ್ಬೋದು ಅಲ್ವಾ, ಮುಖ ಎಲ್ಲ ಸುಕ್ಕುಗಟ್ಟಿದೆ. ಈಸ್ ಫೇಸ್ ಈಸ್ ರಿಂಕಲ್ಡ್ ಆ್ಯಂಡ್ ಐಸ್ ಆರ್ ಕ್ಲೋಸ್ಡ್ ಅಲ್ವಾ, ಕಾಣಿಸ್ತಾ ಇದೆ ನಮಗೆ. ಹಾಗೆ ಈಸ್ ಅಲೋನ್ ಇನ್ ಹಿಸ್ ಲೈಫ್, ಸೊ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಲೈಫ್. ನೆಕ್ಸ್ಟ್ ನೋಡಿ, ಈಸ್ ಫ್ರೇಡ್ ಕಾಲರ್. ಫೇಡೆಡ್ ಬ್ಲೂ. ಓಲ್ಡ್ ಶರ್ಟ್ ಟರ್ನ್ ಡಾರ್ಕ್ ವಿತ್ ಸ್ವೆಟ್ and old necktie undone drops loosely about the worn old jacket, just barely holding his sagging stomach in. Yeah, his run-down shoes have paper in them and ಈಸ್ ಓಕೆ ನೋಡಿ ಏನಾಗಿದೆ, ಈಸ್ ಫ್ರೇಡ್ ಕಾಲರ್.
ಫ್ರೈಡ್ ಕಾಲರ್. ಫ್ರೈಡ್ ಅಂತ ಹೇಳಿದ್ರೆ ನೋಡಿ, ಥ್ರೆಡ್ಸ್ ಇನ್ ದ ಕ್ಲೋತ್ ವಿಚ್ ಹ್ಯಾವ್ ಸ್ಟಾರ್ಟೆಡ್ ಟು ಕಮ್ ಅಪಾರ್ಟ್ ಅಂತ ಹೇಳಿದ್ರೆ ಬಟ್ಟೆಯಿಂದ ದಾರಗಳು ಹೊರಬರಲು ಪ್ರಾರಂಭ ಆಗಿರೋದು ಅಂತ ಅರ್ಥ. ಅಂದರೆ ಆ ಕಾಲರ್ ಏನಿದೆ, ಶರ್ಟ್ ಎಲ್ಲ ಇದೆ, ಕಾಲರ್, ಶರ್ಟ್ ಕಾಲರ್ ಏನಿದೆ ಅದರಿಂದ ಬಟ್ಟೆ ಉಟ್ಕೊಂಡಿದ್ದಾರಲ್ಲ ಅದರಿಂದ ದಾರ ದಾರ ಎಲ್ಲ ಹೊರಗಡೆ ಬರ್ತಾ ಇದೆ. ಇಟ್ ಮೀನ್ಸ್ ಅದು ಅಷ್ಟು ಓಲ್ಡ್ ಆಗಿದೆ ಅಂತ ನೋಡಿ. ಫೇಡೆಡ್ ಬ್ಲೂ ಓಲ್ಡ್ ಶರ್ಟ್, ಈ ವೇರಿಂಗ್ ಫೇಡೆಡ್, ಈ ಓರ್ ಫೇಡೆಡ್ ಬ್ಲೂ ಓಲ್ಡ್ ಶರ್ಟ್. ಟರ್ನ್ ಡಾರ್ಕ್ ನೋಡಿ, ಟರ್ನ್ ಡಾರ್ಕ್, ಇಟ್ ಈಸ್ ಟರ್ನ್ ಡಾರ್ಕ್. ಡಾರ್ಕ್ ಅಂತ ಹೇಳಿದ್ರೆ ಎಲ್ಲ ಕೊಳಕಾಗಿರ್ತಕ್ಕಂಥದ್ದು, ಕೊಳಕಿನಿಂದ ಅದು ಕಪ್ಪಾಗಿ ಕಾಣ್ತಾ ಇದೆ. ಡಾರ್ಕ್ ಅಂದರೆ ಕಪ್ಪಾಗಿರೋದು, ಅಂದರೆ ಕೊಳಕಿನಿಂದ ಕಪ್ಪಾಗಿದೆ. ಹಾಗೆ ಓಲ್ಡ್ ಶರ್ಟ್ ಅಂತ ಕೊಟ್ಟರು ನೋಡ್ರಿ, ಇಲ್ಲಿ ಓಲ್ಡ್ ಜಾರ್ಜ್ ಮ್ಯೂಜಿಷಿಯನ್ ಅಂತ ಹೇಳಿದರು ಅಲ್ವಾ, ಓಲ್ಡ್ ಫೇಸ್ ಅಂತ ಹೇಳಿದರು. ನೆಕ್ಸ್ಟು ಓಲ್ಡ್ ಶರ್ಟ್ ಅಂತ ಯೂಸ್ ಮಾಡ್ತಾ ಇದ್ದಾರೆ. ಮತ್ತು ವಿತ್ ಸ್ವೆಟ್, ಆ ಶರ್ಟ್ ಎಲ್ಲ ಡಾರ್ಕ್ ಆಗಿದೆ ಯಾವುದರಿಂದ? ವಿತ್ ಸ್ವೆಟ್ಟಿಂದ, ಬೆವರಿನಿಂದ ಕಪ್ಪಾಗಿದೆ. ಆ್ಯಂಡ್ ದ ಓಲ್ಡ್ ನೆಕ್ ಟೈ, ಈ ಓರ್ ಆಲ್ಸೋ ನೆಕ್ ಟೈ, ಕುತ್ತಿಗೆಗೊಂದು ಟೈ ಕೂಡ ಕಟ್ಕೊಂಡಿದ್ದಾರೆ. ಇಟ್ ಈಸ್ ಆಲ್ಸೋ ಓಲ್ಡ್. ಆ್ಯಂಡ್ ಅಂಡನ್ ಡ್ರಾಪ್ಸ್ ಲೂಸ್ಲಿ ಅಬೌಟ್ ದ ಓಲ್ಡ್ ಜಾಕೆಟ್ ಅಲ್ವಾ. ಅಂಡನ್ ಡ್ರಾಪ್ಸ್ ಲೂಸ್ಲಿ ಅಬೌಟ್ ನೋಡಿ, ಅವರು ಲೂಸ್ ಆಗಿರ್ತಕ್ಕಂಥ ಅಬೌಟ್ ಓಲ್ಡ್ ಜಾಕೆಟ್, ಒಂದು ಓಲ್ಡ್ ಜಾಕೆಟನ್ನು ಕೂಡ ಹಾಕ್ಕೊಂಡಿದ್ದಾರೆ. ಮೇಲೆ ನೀವು ಕಾಣಿಸ್ತಾ ಇರ್ಬೋದು ಪಿಕ್ಚರಲ್ಲಿ, ಹೌದಾ ನೋಡಿ, ಪಿಕ್ಚರಲ್ಲಿ ಕಾಣಿಸ್ತಾ ಇದೆ. ಒಂದು ಜಾಕೆಟನ್ನು ಕೂಡ ಅವರು ಹಾಕ್ಕೊಂಡಿದ್ದಾರೆ. ದಟ್ ಈಸ್ ಆಲ್ಸೋ ಓಲ್ಡ್, ಅದು ಕೂಡ ಹಳೆಯದಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಜಸ್ಟ್ ಬೇರ್ಲಿ ಹೋಲ್ಡಿಂಗ್ ಈಸ್ ಸ್ಯಾಗಿಂಗ್ ಸ್ಟೊಮಕ್. ಆ ಜಾಕೆಟ್ ಏನು ಮಾಡ್ತಿದೆ? ಸ್ಯಾಗಿಂಗ್ ಅಂತ ಹೇಳಿದ್ರೆ ತೂಗು ಹಾಕಿರ್ತಕ್ಕಂಥ, ನೇತು ಹಾಕಿರ್ತಕ್ಕಂಥದ್ದು. ಆ ಸ್ಟೊಮಕ್ ಇದೆಯಲ್ಲ, ಅವ್ರ ಹೊಟ್ಟೆ ಏನಿದೆ ಜಾರ್ಜ್ ಮ್ಯೂಜಿಷಿಯನ್ದು, ಆ ಹೊಟ್ಟೆನ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ಹೋಲ್ಡ್ ಅಂದರೆ ಹಿಡಿದಿಟ್ಟುಕೊಳ್ಳೋದು. ಆ ಹೊಟ್ಟೆನ ಹಿಡಿದಿಟ್ಕೊಂಡಿದೆ ನೋಡಿ, ನಮಗೆ ಪಿಕ್ಚರಲ್ಲಿ ಕಾಣಿಸ್ತಾ ಇದೆ. ಆ ಜಾಕೆಟು ಆ ಮ್ಯೂಜಿಷಿಯನ್ನ ಹೊಟ್ಟೆಯನ್ನು ಹಿಂಗೆ ಹಿಡಿದು ಇಟ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಸ್ಯಾಗಿಂಗ್ ಸ್ಟೊಮಕ್, ಯಾ ನೋಡಿ, YEAH, ಯಾ ಅಂತ ಹೇಳಿದ್ರೆ ಎಸ್ ಅಂತ ಅರ್ಥ. ಯಾ ಅನ್ನೋದು ಓಲ್ಡ್ ಇಂಗ್ಲೀಷ್ ವರ್ಡ್ ಅದು. ಎಸ್. ಈಸ್ ರನ್ ಡೌನ್ ಶೂಸ್ ನೋಡಿ, ರನ್ ಡೌನ್ ಅಂತ ಇದೆ ಅಲ್ಲಿ. ರನ್ ಡೌನ್ ಅಂತ ಹೇಳಿದ್ರೆ ಆಲ್ರೆಡಿ ಟಾರ್ನ್ ಅಂದರೆ ಹರಿದ ಶೂಗಳನ್ನು ಹಾಕ್ಕೊಂಡಿದ್ದಾರೆ. ಹ್ಯಾವ್ ಪೇಪರ್ ಇನ್ ದೆಮ್ ಅಲ್ವಾ. ಈ ಕವರ್ ಈಸ್ ಶೂಸ್ ಹೋಲ್ಸ್ ವಿತ್ ದ ಪೇಪರ್ಸ್. ಟು ಕವರ್ ಈಸ್ ಶೂಸ್ ಈ ಯೂಸ್ಡ್ ದ ಪೇಪರ್ಸ್. ನೋಡಿ, ನಮ್ಮ ಶೂ ಅಲ್ಲಿ ಅಲ್ಲಲ್ಲಿ ವೈಟ್ ಕಾಣಿಸ್ತಾ ಇದೆ ಅಲ್ವಾ. ಅವರು ಶೂವಲ್ಲಿ ಪೇಪರನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅಲ್ವಾ. ಹಾಗಾಗಿ ಇದೆಲ್ಲ ಏನು ತೋರಿಸ್ತಾ ಇದೆ ಈ ಥರ ಅಂತ ಹೇಳಿದ್ರೆ ಅವ್ರ ಬಗ್ಗೆ ಏನು ಹೇಳ್ಬೋದು? ಓಕೆ, ದ ಓಲ್ಡ್ ಮ್ಯೂಜಿಷಿಯನ್ ವಾಸ್ ಬ್ಲ್ಯಾಕ್ and old, wrinkled face. He did not have proper clothes to wear. His shoes were also torn and he had put paper in them in order to make himself comfortable. He wore an old jacket also ಅಲ್ವಾ. ಓಲ್ಡ್ ಜಾಕೆಟನ್ನು ಕೂಡ ಉಟ್ಕೊಂಡಿದ್ದಾರೆ. ಓಕೆ, ಮತ್ತು ನೋಡಿ, ಜಾರ್ಜ್ ಪ್ಲೇಯರ್ ಕೀಪ್ಸ್ ಹಿಸ್ ಹೆಡ್ ಡೌನ್ ಬಿಕಾಸ್ ಹಿ ಈಸ್ ಅನ್ಹ್ಯಾಪಿ. ಹಿ ಲೀವ್ಸ್ ಸಾಲಿಟ್ಯೂಡ್. ಈ ಸಫರ್ ಸೋ ಮೆನಿ ವರೀಸ್ ಇನ್ ಈಸ್ ಲೈಫ್. ಇವೆಲ್ಲವೂ ಕೂಡ ಅವ್ರ ಬಗ್ಗೆ ಹೇಳ್ತಾ ಇದೆ. ಇದೆಲ್ಲ ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಆಫ್ ದ ಜಾರ್ಜ್ ಮ್ಯೂಜಿಷಿಯನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡೋಣ. ನೋಡಿ, ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ ದೆಮ್ ಆ್ಯಂಡ್ ಈಸ್ ರಫ್ ಅನ್ಶೇವನ್ ಫೇಸ್ ಶೋಸ್ ದ ಪೇನ್ ಇನ್ ಈಚ್ ರಿಂಕಲ್ ಬಟ್ ದೇ ಈ ಸ್ಟ್ಯಾಂಡ್ಸ್.
ನೋಡಿ, ರಫ್ ಅನ್ಶೇವನ್ ಫೇಸ್, ಅವ್ರ ಫೇಸ್ ಹೇಗಿದೆ, ಅನ್ಶೇವನ್ ಆಗಿದೆ, ಶೇವ್ ಮಾಡಿಲ್ಲ ಅಲ್ವಾ. ಇಟ್ ಈಸ್ ಅನ್ಶೇವನ್ ಫೇಸ್ ಶೋಸ್ ಪೇನ್ ಅಂದರೆ ನೋವನ್ನು ಹೇಳ್ತಾ ಇದೆ. ಇನ್ ಈಚ್ ರಿಂಕಲ್ ಅಂದರೆ ಪ್ರತಿಯೊಂದು ಅವ್ರ ಮುಖದ ಮೇಲೆ ಇರ್ತಕ್ಕಂಥ ಸುಕ್ಕುಗಳು ಏನು ಹೇಳ್ತಿದ್ದಾವೆ ಅಲ್ವಾ, ಏನು ಹೇಳ್ತಿದೆ ಅಂತ ಹೇಳಿದ್ರೆ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದನ್ನು ಅವು ಹೇಳ್ತಾ ಇದೆ ಅಲ್ವಾ. ಓಕೆ, ನೆಕ್ಸ್ಟ್ ನೋಡಿ, ಇನ್ ಸೆಲ್ಫ್ ಬ್ರಾಡ್ ಸಾಲಿಟ್ಯೂಡ್. ನೋಡಿ, ಸೆಲ್ಫ್ ಬ್ರಾಡ್ ಸಾಲಿಟ್ಯೂಡ್ ಮೀನ್ಸ್ ಈಸ್ ಅಲೋನ್ ಅನ್ನೋದನ್ನ, ಸಾಲಿಟ್ಯೂಡ್ ಅಂದರೆ ಅರ್ಥ ಒಂಟಿಯಾಗಿರುವುದು, ಒಂಟಿಯಾಗಿರ್ತಕ್ಕಂಥದ್ದು. ಎಡ್ ಸ್ಟಿಲ್ ಡೌನ್, ತಲೆ ಇನ್ನೂ ಬಾಗಿಸ್ಕೊಂಡೇ ಇದ್ದಾರೆ. ಐಸ್ ಸ್ಟಿಲ್ ಕ್ಲೋಸ್ಡ್, ಕಣ್ಣುಗಳು ಇನ್ನೂ ಮುಚ್ಚಿದೆ. ಇಯರ್ಸ್ ಪರ್ಕ್ಡ್ ಅಲ್ವಾ, ಕಿವಿಗಳು, ಆದರೆ ಕಿವಿಗಳು ಚುರುಕಾಗಿದೆ. ನೋಡಿ, ಪರ್ಕ್ ಅಂತ ಹೇಳಿದ್ರೆ ಬ್ರೈಟ್ ಆಗಿರ್ತಕ್ಕಂಥ, ಕಿವಿ ಚುರುಕಾಗಿದ್ದಾವೆ. ನೋಡಿ, ತಲೆ ತೆಗೆಸ್ಕೊಂಡಿದ್ದಾರೆ, ಕಣ್ಣು ಮುಚ್ಚಿದ್ದಾರೆ. ಬಟ್ ಈಸ್ ಇಯರ್ಸ್ ಆರ್ ಪರ್ಕ್ಡ್ ಆ್ಯಂಡ್ ಟ್ರೈನ್ಡ್ ಅಪಾನ್ ದ ಬಾಸ್ ಲೈನ್, ಫಾರ್ ಅಕ್ರಾಸ್ ಹಿಸ್ ಚೆಸ್ಟ್ ಲೈಸ್ ಆ್ಯನ್ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್ ಅಲ್ವಾ. ನೋಡಿ, ಏನಾಗಿದೆ, ಬಾಸ್ ಲೈನ್ ಫಾರ್ ಅಕ್ರಾಸ್ ಹಿಸ್ ಚೆಸ್ಟ್, ಅವರ ಕುತ್ತಿಗೆ ಸುತ್ತ ಅಲ್ವಾ, ಅವರು ಒಂದು ಸ್ಯಾಕ್ಸೋಫೋನನ್ನು ಕೂಡ ಹಾಕ್ಕೊಂಡಿದ್ದಾರೆ. ದಟ್ ಈಸ್ ಆಲ್ಸೋ ಓಲ್ಡ್. ನೋಡಿ, ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್, ಆ ಸ್ಯಾಕ್ಸೋಫೋನ್ ಇದೆ. ನಾನು ಆವಾಗಲೇ ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ಯಾಕ್ಸೋಫೋನ್ ಪಿಕ್ಚರನ್ನು ತೋರಿಸ್ದೆ ಅಲ್ವಾ. ನೋಡಿ, ಅವ್ರ ಕುತ್ತಿಗೆ ಸುತ್ತ ಒಂದು ಓಲ್ಡ್ ಸ್ಯಾಕ್ಸೋಫೋನನ್ನು ಕೂಡ ಅವರು ತಗಲಾಕೊಂಡಿರ್ತಕ್ಕಂಥದ್ದು ಅಲ್ವಾ. ನೋಡಿ, ಈ ಓರ್ ಆ್ಯನ್ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್ which was hanging from his neck by a wire coat hanger. ವೈರ್ ಕೋಟ್ ಹ್ಯಾಂಗರ್ಗೆ ಅಂತ ಹೇಳಿದ್ರೆ ಆ ಒಂದು ಕುತ್ತಿಗೆಯಿಂದ ಒಂದು ವೈರ್ನ ಮೂಲಕ ಕೋಟ್ನ ಹ್ಯಾಂಗರ್ಗೆ ನೇತು ಹಾಕ್ಕೊಂಡಿರ್ತಕ್ಕಂಥದ್ದು ಅಲ್ವಾ. ಆ ವ್ಯಕ್ತಿ ತನ್ನ ಕುತ್ತಿಗೆಯಿಂದ ವೈರ್ ಮೂಲಕ ಕೋಟ್ನ ಹ್ಯಾಂಗರ್ಗೆ ನೇತು ಹಾಕ್ಕೊಂಡಿರ್ತಕ್ಕಂಥದ್ದು, ಏನನ್ನ, ಹಳೆಯ ಆಲ್ಟೋ ಸ್ಯಾಕ್ಸೋಫೋನನ್ನು ಹಾಕಿಕೊಂಡಿರ್ತಕ್ಕಂಥದ್ದು. ಜೆಂಟಲಿ ಈ ಲಿಫ್ಟ್ ಇಟ್ ನಾವ್ ಟು ಪಾರ್ಟೆಡ್ ಲಿಪ್ಸ್. ನೋಡಿ, ಜೆಂಟಲಿ, ನಿಧಾನವಾಗಿ. ಈ ಲಿಫ್ಟ್ ಅಂದರೆ ಎತ್ತಿಕೊಳ್ಳೋದು. ಈ ಲಿಫ್ಟ್ ಇಟ್ ಅಂದರೆ ಅದು, ಅಂದರೆ ಇಲ್ಲಿ ಸ್ಯಾಕ್ಸೋಫೋನನ್ನು ಎತ್ಕೊಳ್ತಾ ಇದ್ದಾರೆ. ನಾವ್ ಟು ಪಾರ್ಟೆಡ್ ಲಿಪ್ಸ್ ಅಂದರೆ ತನ್ನ ತುಟಿಗಳಲ್ಲಿ ಅದನ್ನು ಇಟ್ಕೊಳ್ತಾ ಇದ್ದಾರೆ. ಟು ಪ್ಲೇ ದ ಸ್ಯಾಕ್ಸೋಫೋನನ್ನು ಪ್ಲೇ ಮಾಡೋದಕ್ಕೆ ಅದನ್ನು ಬಾಯಲ್ಲಿ ಇಟ್ಕೊಳ್ತಾ ಇದ್ದಾರೆ. ಸಿ ನೋಡಿ, ಟು ಟೆಲ್ ಆಲ್ ದ ವರ್ಲ್ಡ್ ದಟ್ ಈಸ್ ಎ ಬ್ಲ್ಯಾಕ್ ಮ್ಯಾನ್, ದಟ್ he was sent here to preach the black gospel of George, now preaching it with words of screaming notes and ಕಾರ್ಡ್ಸ್. ಓಕೆ, ನೋಡಿ, ಅಲ್ಲಿ ಏನು ಹೇಳ್ತಿದ್ದಾರೆ ಅವರು, ಜಾರ್ಜ್ ಮ್ಯೂಸಿಷಿಯನ್ ಈಸ್ ಎ ಬ್ಲ್ಯಾಕ್ ಮ್ಯಾನ್, ಅವರೊಬ್ಬ ಕಪ್ಪು ವ್ಯಕ್ತಿ, ಆದರೂ ಕೂಡ ಈ ವಾಸ್ ಸೆಂಟ್ ಟು ಇಯರ್ ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾರ್ಜ್. ಅವ್ರೇನಂತ ಅಂದ್ಕೊಂಡಿದ್ದಾರೆ ನೋಡಿ, ಈ ವಾಂಟೆಡ್ ಟು ಟೆಲ್ ದ ಹೋಲ್ ವರ್ಲ್ಡ್ ದಟ್ ಈ ವಾಸ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಟು ಪ್ರೀಚ್ ಅಂತ ಹೇಳಿದ್ರೆ ಟೀಚ್ ಅಂತ, ಬೋಧನೆ ಮಾಡುವುದು ಅಂತ ಅರ್ಥ. ನೋಡಿ, ಪ್ರೀಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾರ್ಜ್. ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾರ್ಜ್ ಅಂದರೆ ಏನು, ಗಾಸ್ಪೆಲ್ ಅಂದರೆ ಏನು ಅಂತ ಹೇಳಿದ್ರೆ ಎ ಕೈಂಡ್ ಆಫ್ ರಿಲಿಜಿಯಸ್ ಮ್ಯೂಸಿಕ್ ಇನ್ ವಿಚ್ ರಿಲಿಜಿಯಸ್ ಸಾಂಗ್ಸ್ ಆರ್ ಸಂಗ್ ಲೌಡ್ಲಿ. ಇದು ಒಂದು ರೀತಿಯ ಧಾರ್ಮಿಕ ಗೀತೆಗಳು, ದೇವರಿಗೆ ಸಂಬಂಧಪಟ್ಟ ಹಾಡುಗಳು ಅಂತ ಹೇಳ್ತೀವಲ್ಲ, ಆ ಥರ ಧಾರ್ಮಿಕ ಗೀತೆಗಳನ್ನು ಗಟ್ಟಿಯಾಗಿ ಹಾಡುವ ಒಂದು ವಿಧದ ಧಾರ್ಮಿಕ ಸಂಗೀತ. ಆ ಹಾಡನ್ನು ಹೇಳೋದಕ್ಕೋಸ್ಕರ ದೇವರು ನನ್ನನ್ನು ಕಳಿಸ್ಕೊಟ್ಟಿದ್ದಾರೆ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಪ್ರೀಚಿಂಗ್ ಅಂದರೆ ಟೀಚಿಂಗ್. ಸ್ಕ್ರೀಮಿಂಗ್ ನೋಟ್ಸ್ ಆ್ಯಂಡ್ ಕಾರ್ಡ್ಸ್ ಅಲ್ವಾ, ಸ್ಕ್ರೀಮಿಂಗ್ ನೋಟ್ಸ್ ಆ್ಯಂಡ್ ಕಾರ್ಡ್ಸ್
he is no longer a man, no, not even a black man, but a bird. ನೋಡಿ ಇಲ್ಲಿ ಏನಾಗ್ತಿದೆ, he transferred into a bird. He transferred into a bird when he was playing the saxophone. ನೋಡಿ, ಈ ನೋ ಲಾಂಗರ್ ಎ ಮ್ಯಾನ್, ಅವನು ಭಾಳ ಹೊತ್ತು ಮನುಷ್ಯನಾಗಿ ಉಳಿದಿರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಂಗಂದ್ರೆ ಅರ್ಥ ಏನು ಅಲ್ವಾ? ಈಸ್ ನೋ ಲಾಂಗರ್ ಎ ಮ್ಯಾನ್ ಸೇಸ್ ದ ಪೊಯೆಟ್. ವಾಟ್ ಈಸ್ ಇಟ್ ಶೋಸ್? ನೋಡಿ, ದ ಜಾಜ್ ಪ್ಲೇಯರ್ ಫರ್ಗೆಟ್ಸ್ ಎವ್ರಿಥಿಂಗ್. ಜಾಜ್ ಪ್ಲೇಯರ್ ಫರ್ಗೆಟ್ಸ್ ಎವ್ರಿಥಿಂಗ್ when he plays the music to preach the black gospel of George to the world. ಅಲ್ವಾ? ಅವರು ಗಾಸ್ಪೆಲ್ ಆಫ್ ಜಾರ್ಜನ್ನು ಹೇಳುವಾಗ ತಾನೊಬ್ಬ ಮನುಷ್ಯ ಅನ್ನೋದನ್ನೇ ಮರ್ತ್ಬಿಡ್ತಾರೆ. ಆ್ಯಂಡ್ ಈ ಬಿಕಮ್ ಎ ಬರ್ಡ್. ಏನಾಗ್ತಾರಲ್ಲಿ? ಎಸ್, ಈ ಚೇಂಜಸ್ ಇಂಟು ಎ ಬರ್ಡ್, ಒನ್ ದಟ್ ಗ್ಯಾದರ್ ಇಸ್ ವಿಂಗ್ಸ್ ಆ್ಯಂಡ್ ಫ್ಲೈಸ್ higher until he flies away or come back to find himself a black man again. ನೋಡಿ, at that moment he feels like a bird which flutters its wings and fly higher and higher. ಅಲ್ವಾ? ಆಗ ಎಷ್ಟು ಅವರು ಮಗ್ನರಾಗಿರ್ತಾರೆ ಮ್ಯೂಸಿಕಲ್ಲಿ ಅಂತ ಹೇಳಿದ್ರೆ, ಅವರು ಒಂದು ಬರ್ಡ್ ಅಂತ ಫೀಲ್ ಮಾಡಿಕೊಂಡು ಆರ್ತಾರೆ ಆಕಾಶದ ಎತ್ತರಕ್ಕೆ ಅವರು ಆರ್ತಾ ಇರ್ತಾರೆ. ಆದರೆ ವಾಪಸ್ ಬಂದು ನೋಡಿದಾಗ ಅವರು ಮತ್ತೆ ಎಗೈನ್ ಎ ಬ್ಲ್ಯಾಕ್ ಮ್ಯಾನ್ ಆಗಿನೇ ಉಳ್ಕೊಂಡಿರ್ತಾರೆ. ಅರ್ಥ ಆಯ್ತಲ್ವಾ? ಅದರ್ವೈಸ್ ನೋಡಿ, ಈ ಟ್ರಾನ್ಸ್ಫರ್ಡ್ ಇಂಟು ಎ ಬರ್ಡ್ ವಿಚ್ ಫ್ಲೈಸ್ higher until it flies away. Otherwise, he would come back to find himself a black man again. ಮತ್ತು ಅವರು ವಾಪಸ್ಸು ಆ ಮ್ಯೂಸಿಕ್ಕಿಂದ ಹೊರಗೆ ಬಂದಾಗ ನೋಡಿದ್ರೆ ಅವರು ಬ್ಲ್ಯಾಕ್ ಮ್ಯಾನ್ ಆಗಿಯೇ ಉಳಿದಿರ್ತಾರೆ ಅಂತ ಅರ್ಥ. ನೋಡಿ, ಇದು ಈ ಒಂದು ಪೊಯಮ್ಗೆ ರಿಲೇಟೆಡ್ ಆಗಿ 2 ಮಾರ್ಕ್ಸ್, 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ ಕ್ವಶನನ್ನು ಕೂಡ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಈ ಪೊಯಮ್ನ ಸಮ್ಮರಿ ಥರ ಓದ್ಕೊಂಡಿದ್ರೆ ಸಾಕು, ನೋಡ್ಕೊಂಡಿದ್ರೆ ಸಾಕು. ಅಪಿರಿಯನ್ಸ್ ಆಫ್ ದ ಜಾರ್ಜ್ ಪೊಯಮ್ 2ನ ಜಾಸ್ತಿ ಕೇಳ್ತಾರೆ. ಹೇಗಿದ್ದರೂ ಅವರು ಜಾರ್ಜ್ ಪೊಯಮ್ ಅಂತಕ್ಕಂಥದ್ರ ಬಗ್ಗೆ ಹೆಚ್ಚಿಗೆ ಕ್ವಶನ್ಸು ಇದ್ರ ಮೇಲೆ ರೈಸ್ ಆಗ್ತಿರ್ತಕ್ಕಂಥದ್ದು. ಎಕ್ಸ್ಪ್ಲೈನ್ ದ ಅಪಿಯರೆನ್ಸ್ ಆಫ್ ದ ಬ್ಲ್ಯಾಕ್ ಮ್ಯಾನ್ ಇನ್ ದ ಜಾರ್ಜ್ ಪೊಯಮ್ 2 ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಹಾಗೆ ಗಿವ್ ದ ಡಿಸ್ಕ್ರಿಪ್ಷನ್ ಆಫ್ ದ ಜಾರ್ಜ್ ಪ್ಲೇಯರ್ ಟು ಶೋ ಈ ಸ್ಯಾಡ್ ವೈಲ್ ನಾಟ್ ಪ್ಲೇಯಿಂಗ್ ದ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬಿಟ್ಟು ಈ ಥರನೂ ಕೇಳ್ಬೋದು. ಗಿವ್ ಎ ಡಿಸ್ಕ್ರಿಪ್ಷನ್ ಆಫ್ ದ ಜಾರ್ಜ್ ಪ್ಲೇಯರ್, ಹೌ ಡಿಡ್ ಈ ಅಪಿಯರ್ ವೆನ್ ಈ ಸ್ಟಾರ್ಟೆಡ್ ಪ್ಲೇಯಿಂಗ್ ಆನ್ ದ ಸ್ಯಾಕ್ಸೋಫೋನ್. ಈ ಥರ ಎಲ್ಲ ಒಟ್ಟು ಈ ಪೊಯಮ್ ಸಮ್ಮರಿಯನ್ನು ನೀವು ಕಲ್ತಿರ್ಬೇಕಾಗತ್ತೆ. ಯಾವುದೇ ಕ್ವಶನ್ ಕೇಳಿದರೂ ನೀವು ಅವ್ರ ಜಾರ್ಜ್ ಪ್ಲೇಯರ್ 2 ಬಗ್ಗೆ ಬರೆದ್ರೆ ಮುಗ್ದೋಯ್ತು. ಅವ್ರ ಮ್ಯೂಸಿಕ್ ಬಗ್ಗೆ ಒಂದೆರಡು ಲೈನನ್ನು ಬರೀಬೇಕಾಗುತ್ತೆ. ಓಕೆ, ಇಲ್ಲಿ ಸಮ್ಮರಿ ಇದೆ. ರೈಟ್ ಎ ಸಬ್ಸ್ಟ್ಯಾನ್ಸ್ ಆಫ್ ದ ಪೊಯಮ್ ಜಾರ್ಜ್ ಪೊಯಮ್ 2. ಇಷ್ಟನ್ನು ನೀವು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ, ಸಾಕಾಗುತ್ತೆ. ಓಕೆ, ಇದನ್ನು ಫಸ್ಟು ನೀವು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ, ಆಮೇಲೆ ಇದನ್ನು ನೋಟ್ಸನ್ನು ಬರೆದಿಟ್ಕೊಳ್ಳಿ. ಇದೇ ಜಾರ್ಜ್ ಪೊಯಮ್ 2ನ ನೋಟ್ಸು. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್.